ಮೇಲ್ನೋಟಕ್ಕೆ ಸಿಎಂಎಸ್ ಸಿಬ್ಬಂದಿ ಮೇಲೂ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಡಿಸಿಪಿ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ದರೋಡೆ ಬಗ್ಗೆ ಶ್ರೀಮಂತ್ ಕುಮಾರ್ ಸಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಮೇಲ್ನೋಟಕ್ಕೆ ಸಿಎಂಎಸ್ ಸಿಬ್ಬಂದಿಯ ಮೇಲೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದು ಶ್ರೀಮಂತ್ ಕುಮಾರ್ ಸಿಂಗ್ ಅವರ ಮೊದಲ ಪ್ರತಿಕ್ರಿಯೆ ಇದು. ಸೊ ಈಗ ಖದೀಮರು 7 ಕೋಟಿ 11 ಲಕ್ಷವನ್ನ ರಾಬರಿ ಮಾಡಿದಾರಲ್ಲ, ಸಿಎಂಎಸ್ ಸಿಬ್ಬಂದಿ ಮೇಲೆ ಈಗ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಯಾಕಂದ್ರೆ ಪರಿಚಿತರೇ ಇದಕ್ಕೆ ಸಹಾಯ ಮಾಡಿರುವಂತಹ ಸಾಧ್ಯತೆ ಇರೋದ್ರಿಂದ ಸೊ ತನಿಖೆ ನಡೆಸಲಾಗ್ತಾ ಇದೆ ಅಂತ ಹೇಳಿ ದರೋಡೆ ಬಗ್ಗೆ ಶ್ರೀಮಂತ್ ಕುಮಾರ್ ಸಿಂಗ್ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ ನಮ್ಮ ಸೌತ್ ಡಿವಿಷನಲ್ಲಿ JP ನಗರ್, ಸಿದ್ದಾಪುರ ಮತ್ತು ಸುದ್ಗಂಟಪಾಳ್ಯ ಬೇರೆ ಕಡೆಯಿಂದ ಮಾಹಿತಿ ಬಂತು. ಬಟ್ ಎಕ್ಸಾಕ್ಟಾಗಿ ಈಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸೌತ್ DCP ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಅಲ್ಲೇದರ್ ಅವರು ಆ್ಯಸ್ ಆಫ್ ನಾವು 7 ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ. ಆದರೆ ಇನ್ನೂ ವೆರಿಫೈ ಆಗ್ತಾಯಿದೆ. ಯಾಕೆಂದರೆ ಡ್ರೈವರ್ ಯಾರಿದ್ದಾರೋ ಅವ್ರು ಕರೆಕ್ಟಾಗಿ ಮಾಹಿತಿಗಳು ಹೇಳ್ತಾ ಇಲ್ಲ. ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿ ಅದಾದ ಮೇಲೆ ನಾವು ಎಂಟೈರ್ ಸಿಟಿಯಲ್ಲಿ ನಾಕಾಬಂದಿ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಫಿಸಿಕಲಿ ಹಿಡೀಲಿಕ್ಕೆ. ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಥರ ಟೀಮ್ಸ್ ಕೂಡ ಮಾಡಿದ್ದೀವಿ. ಫಿಸಿಕಲಿ ಗ್ರೌಂಡಲ್ಲಿ ಕೆಲವಿದ್ದಾರೆ, ಕೆಲವು ನಮ್ಮ ಕಂಟ್ರೋಲ್ ರೂಮಲ್ಲಿದ್ದಾರೆ, ಕೆಲವು ಬೇರೆ ಬೇರೆ ಟೆಕ್ನಿಕಲ್ ವಿಂಗ್ಸ್ ಅವ್ರಿಗೆ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ನಾವು ಆದಷ್ಟು ಬೇಗ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ ಏನಂತೇಳಿ ಅವ್ರು ಬಂದ್ಕೊಂಡಿದ್ದೆ ಸರ್ ಡ್ರೈವರ್ ಹತ್ರ? ನಾನು ನಿಮ್ಗೆ ಹೇಳಿದ್ದೇನೆ, ನಮ್ಮ ಟೀಮ್ಸ್ ಈಗ 2 DCP ಮತ್ತು ಜಾಯಿಂಟ್ ಕಮಿಷನರ್ ಅಲ್ಲಿದ್ದಾರೆ. ಈಗ ಡೀಟೇಲ್ಸ್ ಯಾಕೆಂದರೆ ಪಕ್ಕ ಅವ್ರದ್ದು ಸ್ಟೇಟ್ಮೆಂಟ್ ಆದಮೇಲೆ ನಾವು ನಿಮಗೆ ಹೇಳ್ಬೋದು. ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು CMS ಒಂದು ಕ್ಯಾಶ್ ಗಾಡಿ ಇತ್ತು, ಅದರಿಂದ ಜಬರ್ದಸ್ತಿ ಅವ್ರದ್ದು ಬೇರೆ ಗಾಡಿಗೆ ಟ್ರಾನ್ಸ್ಫರ್ ಮಾಡಿ ತೊಗೊಂಡೋಗಿದೆ. ಸೊ ಎಷ್ಟು ಜನ ಬಂದಿರಂತ ಸರ್? ಯಾವುದು ಈಗ ನಮ್ಮ ಹತ್ರ ಕ್ಲಿಯರ್ ಕಟ್ ಮಾಹಿತಿ ಇಲ್ಲ. ಮಾಹಿತಿ ಅದಾದಮೇಲೆ ನಾವು ಮಾಡ್ತೀವಿ. ಥ್ಯಾಂಕ್ಸ್ ಸರ್. ಅವ್ರ ಹತ್ರ ಭದ್ರತಾ ಸಿಬ್ಬಂದಿ ಹತ್ರ ಅವರು ಆರ್ಮ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ವೆರಿಫೈ ಮಾಡಬೇಕು. ಈಗ ಎಷ್ಟು ಜನ ಭದ್ರತೆ ಅವರಿದ್ದರು, ಏನು ವೆಪನ್ ಇತ್ತು, ಯಾಕೆ ಅವರು ವೆಪನ್ ಯೂಸ್ ಮಾಡಲಿಲ್ಲ, ಮತ್ತು ತಕ್ಷಣ ಮಾಹಿತಿ ಕೂಡ ಕೊಟ್ಟಿಲ್ಲ. ಸ್ವಲ್ಪ ಮಾಹಿತಿ ಕೊಡುವಾಗ ವಿಳಂಬ ಆಗಿದೆ. ತಕ್ಷಣ ಹೇಳಿಬಿಟ್ಟಿದ್ರೆ ನಾವು ಖಂಡಿತ ಇನ್ನೂ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳ್ತೀವಿ. ಸೊ ಎಲ್ಲ ಆ್ಯಂಗಲ್ಸ್ ನಾವು ನೋಡ್ತಾ ಇದ್ದೀವಿ. ಮಾಹಿತಿ ಏನೇನಿದೆ ಥ್ಯಾಂಕ್ ಯು ಸರ್. ಹಾಗಾದ್ರೆ ಈ ದರೋಡೆಯನ್ನ ಉತ್ತರ ಭಾರತದ ಗ್ಯಾಂಗ್ ಮಾಡಿರಬಹುದಾ? ಹಾಗಿದ್ರೆ ಉತ್ತರ ಭಾರತದ ಗ್ಯಾಂಗ್ನಿಂದ ನಡೀತಾ ದರೋಡೆ ವೇಳೆ ಹಿಂದಿ ಮಾತನಾಡ್ತಾ ಇದ್ರು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸದ್ಯ ಹಣ ತುಂಬಿದ್ದ ವಾಹನದಲ್ಲಿನ ಸಿಬ್ಬಂದಿಯನ್ನ ತೀವ್ರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ಡ್ರೈವರ್, ಗನ್ಮ್ಯಾನ್ ಸೇರಿದಂತೆ 4 ಸಿಬ್ಬಂದಿಯನ್ನ ವಿಚಾರಣೆ ಮಾಡಲಾಗ್ತಾ ಇದೆ. 2 ಗನ್ಮ್ಯಾನ್, ಓರ್ವ ಡ್ರೈವರ್, ಓರ್ವ ಹ್ಯಾಂಡ್ಲರ್ ಅನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಘಟನೆ ಸ್ಥಳದಲ್ಲೇ ವಿಚಾರಣೆ ನಡೆಸ್ತಾ ಇರೋ ಸಿದ್ದಾಪುರ ಪೊಲೀಸರು. ಯಾಕಂದ್ರೆ ಈಗ ಕಮಿಷನರ್ ಒಂದು ಮಾಹಿತಿಯನ್ನ ಕೊಟ್ಟರು, ಅವ್ರ ಹತ್ರ ಇದ್ದಿದ್ದಂತಹ ಆಮನ್ನ ಬಳಸದೇ ಇರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಅಂತ. ಯಾಕಂದ್ರೆ ATMಗೆ ಹಣ ತುಂಬಲಿಕ್ಕೆ ಹೋಗಬೇಕಾದ್ರೆ ಆ ವಾಹನಕ್ಕೆ CCTVಯನ್ನ ಕೂಡ ಅಳವಡಿಸಬೇಕಾಗಿರುತ್ತೆ. ಜೊತೆಗೆ ಆ ಗನ್ ಮ್ಯಾನ್ ಇರ್ತಾರಲ್ಲ, ಅವರು ಫುಲ್ಲಿ ಟ್ರೈನ್ ಅಪ್ ಆಗಿರ್ತಾರೆ. ಇಂತಹ ಸಂದರ್ಭದಲ್ಲೇ ತಮ್ಮ ಆಯುಧಗಳನ್ನ ಬಳಸಬೇಕು ಅನ್ನುವಂಥದ್ದು ಕೂಡ ಟ್ರೈನಿಂಗ್ ಅಲ್ಲಿ ಅವರಿಗೆ ಹೇಳ್ಕೊಟ್ಟಿರ್ತಾರೆ. ಬಟ್ ಯಾಕೆ ಹಾಗಿದ್ರೆ ಅವ್ರ ಹತ್ರ ಇರುವಂತಹ ಆರ್ಮ್ ಅನ್ನ ಬಳಸಲಿಲ್ಲ? ಅದು ತಡವಾಗಿ ಮಾಹಿತಿ ಬಂದಿದೆ. ಯಾಕಂದ್ರೆ ಇವರೇ ಏನಾದ್ರೂ ಸಪೋರ್ಟ್ ಮಾಡಿದಾರಾ ಅನ್ನುವಂತ ಅನುಮಾನ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಣ ಲೂಟಿಗೆ ಖತರ್ನಾಕ್ ಪ್ಲಾನ್ ಮಾಡಿದ್ದ ದರೋಡೆಕೋರರು. ಮೊದಲಿಗೆ ಜೆನ್ ಕಾರಿನಲ್ಲಿ ATM ವ್ಯಾನ್ ಅಡ್ಡಗಟ್ಟಿದ ಗ್ಯಾಂಗ್, ಬಳಿಕ ಜೆನ್ ಕಾರಿನಿಂದ ಇನೋವಾಗೆ ದರೋಡೆಕೋರರು ಶಿಫ್ಟ್ ಆಗಿದ್ದಾರೆ. 2 ಕಾರುಗಳಿಗೆ ನಕಲಿ ನಂಬರ್ ಅನ್ನ ಅಳವಡಿಕೆ ಮಾಡಿದ್ದಾರೆ ಅನ್ನೋದು ಈಗ ಪತ್ತೆಯಾಗಿದೆ. ಜೆನ್ ಕಾರಿನಲ್ಲೂ 3-4 ಮಂದಿ ಇದ್ದ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಬಳಿಕ ವ್ಯಾನ್ ಅಡ್ಡಗಟ್ಟಿ ಹಣ ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಪೊಲೀಸರು ಮತ್ತೊಂದು ಆಯಾಮದಲ್ಲೂ ಕೂಡ ಈಗ ತನಿಖೆಯನ್ನ ಮಾಡಬಹುದು. ಯಾಕಂದ್ರೆ ಡೈರಿ ಸರ್ಕಲ್ ಅಂತಂದ್ರೆ ಸಾಕಷ್ಟು ವಾಹನ ದಟ್ಟಣೆ ಇರುವಂತಹ ಒಂದು ಪ್ಲೇಸ್ ಅದು. ಸೊ ಅಲ್ಲೇನಾದ್ರೂ ದರೋಡೆ ಆಗಿದ್ರೆ, ಜೊತೆಗೆ ವಾಹನವನ್ನ ಅಲ್ಲಿ ಅಡ್ಡಗಟ್ಟಿ ಇನೋವಾ ಕಾರಿಗೆ ಎಲ್ಲಾ ಹಣವನ್ನ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಪಕ್ಕದಲ್ಲಿ ಹೋಗ್ತಾ ಇದ್ದಂತಹ ಕಾರಿನ ಡ್ಯಾಶ್ ಕ್ಯಾಮ್ನಲ್ಲೂ ಕೂಡ ಈ ಒಂದು ದೃಶ್ಯಗಳು ಕ್ಯಾಪ್ಚರ್ ಆಗಿರಬಹುದು.